ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ಇವತ್ತು ನಾವು ಒಂದು ಅದ್ಭುತವಾದಂತಹ ಒಂದು ನಾವು ಪ್ರತಿಯೊಬ್ಬರಿಗೂ ಕಡು ಬಡವರಿಗೂ ನಮ್ಮ ಒಂದು ಚಿಕಿತ್ಸೆ ಲಭ್ಯವಾಗಲೆಂದು ನಾವೊಂದು ಹೊಸ ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಇದೇನು ಔಷಧ ರಹಿತ ಚಿಕಿತ್ಸೆ ಅಂತ ಏನಿದೆ, ನಮ್ಮ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಗಿರ್ಬೋದು, ನಮ್ಮ ಆಕ್ಯುಪ್ರೆಷರ್ ಆಗಿರ್ಬೋದು, ನಮ್ಮ ಒಂದು ಬಣ್ಣಗಳ ಚಿಕಿತ್ಸೆ ಆಗಿರ್ಬೋದು, ಹೀಗೆ ಹಲವಾರು ಒಂದು ಚಿಕಿತ್ಸೆಯು ಅದು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಇರಬೇಕನ್ನೋದು ನಮ್ಮ ಆಶಯ. ಆ ಆಸೆಯನ್ನ ನಾವು ನಿನ್ನೆ ಅದನ್ನ ರಿಲೀಸ್ ಮಾಡಿದ್ದೀವಿ. ಏನು ಅದರಿಂದ ಕಡು ಬಡವರಿಗೆ ಏನೆಲ್ಲ ಉಪಯೋಗ ಆಗುತ್ತೆ? ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಯಾರು ಬಡವ ಯಾರು ಶ್ರೀಮಂತ ಅನ್ನುವ ದೃಷ್ಟಿಯಲ್ಲಿ ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಹಾಗಾಗಿ ಆ ಒಂದು ಉದ್ದೇಶದಿಂದ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಮ ವಿಶ್ವಶಕ್ತಿಯ ಒಂದು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಏನಿದೆ ಅದರ ಒಂದು ವೇದಿಕೆಯಿಂದ ನಾವು ಕೇವಲ 3 ಪೇಜುಗಳ ಥೆರಪಿಯನ್ನ ರಿಲೀಸ್ ಮಾಡಿದ್ವಿ. ಆ 3 ಪೇಜಿನಲ್ಲಿ ಒಂದು ಡಿಸೀಸಸ್ ಅಂತ ಇರುತ್ತೆ. ಅಂದ್ರೆ ಒಂದು ಕಾಯಿಲೆ ಏನಿರುತ್ತಲ್ಲ, ಆ ಕಾಯಿಲೆ ನಿಮಗೆ ಆ 3 ಪೇಜ್ನಲ್ಲಿ ಪ್ರತಿಯೊಂದು ಔಷಧಿಯ ಮತ್ತೆ ಔಷಧ ರಹಿತ ಚಿಕಿತ್ಸೆಯನ್ನು ಒಳಗೊಂಡಿರ್ತದಲ್ಲ, ಅದೆಲ್ಲ ಸಂಪೂರ್ಣ ವಿವರವನ್ನ ಆ 3 ಪೇಜ್ನಲ್ಲಿ ಕೊಟ್ಟಿರ್ತೀವಿ. ಈಗ ಸದ್ಯಕ್ಕೆ ಟ್ರಯಲ್ ವರ್ಷನ್ ಆಗಿ ನಾವು ನೀ ಪೇನ್ ಅನ್ನ ಬಿಟ್ಟಿದ್ದೀವಿ. ಅಂದ್ರೆ ಮೊಣಕಾಲು ನೋವಿನ ಸಮಸ್ಯೆಗೆ ನಾವು 3 ಪೇಜುಗಳ ಥೆರಪಿಯನ್ನ ಬಿಟ್ಟಿದ್ದೀವಿ. ಇದು ಬಿಟ್ಟು 24 ಗಂಟೆಯಲ್ಲಿ ಆಲ್ರೆಡಿ 50ಕ್ಕಿಂತ ಹೆಚ್ಚು ಜನ ಇದನ್ನ ಖರೀದಿ ಮಾಡಿದ್ದಾರೆ. ಏನು ಅಷ್ಟು 3 ಪೇಜ್ನಲ್ಲಿ ಇದರ ಬೆಲೆ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಯಾರು ಕೂಡ ಇದುವರೆಗೆ ಆ ಪ್ರಯತ್ನವನ್ನ ಮಾಡಿರ್ಲಿಲ್ಲ. ನಮ್ಮ ವಿಶ್ವಶಕ್ತಿಯ ವೇದಿಕೆಯಿಂದ ಆ ಪ್ರಯತ್ನವನ್ನ ಮೊಟ್ಟ ಮೊದಲ ಬಾರಿಗೆ ನಾವು ಮಾಡ್ತಾ ಇದ್ವಿ. ಇದು ನಮ್ಮ ಒಂದು ಕೆಲಸ ಅಲ್ಲ, ಇದು ವಿಶ್ವಶಕ್ತಿ ಅಂದ್ರೆ ಯೂನಿವರ್ಸ್ ಅಂತ ಏನು ಸಕಲ ಜೀವರಾಶಿಗಳಿಗೆ ಒಂದು ಶಕ್ತಿ ತುಂಬುತ್ತದ ವಿಶ್ವಶಕ್ತಿ, ಅದರ ಒಂದು ಆಶೀರ್ವಾದದಿಂದ, ಅದರ ಒಂದು ಕೃತಜ್ಞತೆಯಿಂದ ನಾವು ಈ ಕೆಲಸವನ್ನ ಮಾಡಿರೋದು. ನಾವು ಮುಂದಿನ ದಿನಗಳಲ್ಲಿ ಏನೇ ಕೋರ್ಸ್ ಮಾಡಲಿ, ಈಗಾಗಲೇ 6ಗೆ ಇನ್ನೊಂದು 2-3 ಕ್ಲಾಸನ್ನ 4 ಕ್ಲಾಸ್ ತನಕ ಇರ್ಬೋದು ಅಷ್ಟೇ. ಈಗಾಗಲೇ ಒಳ್ಳೆ ಪ್ರತಿಕ್ರಿಯೆ ನಮಗೆ ದೊರಕಿದ್ದು. ಆಕ್ಯುಪ್ರೆಷರ್ ಕ್ಲಾಸಿಗೆ 100ಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ. ಅಂದ್ರೆ ಇದು ನನ್ನಿಂದಲ್ಲ, ನಾನು ಅನ್ನೋದು ನಶ್ವರ. ಹಾಗಾಗಿ ಆ ವಿಶ್ವಶಕ್ತಿಯ ಒಂದು ಕೃತಜ್ಞತೆಯಿಂದ ನಾವು ಏನೇ ಒಂದು ಕೊಟ್ಟರು ಅದರ ಒಂದು ಸಹಾಯವಿಲ್ಲದೆ ಏನು ಮಾಡೋದಿಲ್ಲ. ಹಾಗಾಗಿ ಈ 3 ಪೇಜ್ಗಳ ಥೆರಪಿ ಏನಿದೆಯಲ್ಲ ಅದನ್ನ ನಿಮ್ಗೆ ತೋರಿಸ್ತೀನಿ. ಯಾವ ತರ ಇದು ಇದೆ, ಇದು ಜನಕ್ಕೆ ಯಾವ ತರ ಉಪಯೋಗ ಆಗುತ್ತಂತ ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ, ಇದೆ ಆ 3 ಪೇಜುಗಳ ಪ್ರೋಟೋಕಾಲ್. ಯಾವ ತರ ಇದೆ ಅಂತ ನೀವು ನೋಡಬಹುದು. ಇಲ್ಲಿ
ಮೊಣಕಾಲು ನೋವಿಗೆ ಸಮಗ್ರ ಚಿಕಿತ್ಸಾ ವಿಧಾನ. ಮೊಣಕಾಲು ನೋವು ಅಂದ್ರೆ ಏನು, ಯಾವ್ಯಾವ ತರ ಮೊಣಕಾಲು ನೋವು ಬರುತ್ತೆ, ಮತ್ತೆ ಇದರಿಂದ ಆಗತಕ್ಕಂತ ಸಮಸ್ಯೆಗಳೇನು, ಅದಕ್ಕೆ ನಾವು ಯಾವ ತರ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ಪ್ರತಿಯೊಂದನ್ನ ತಿಳಿಸಿದ್ವಿ. ನೀವೇ ಅಕ್ಯುಪ್ರೆಷರ್ ಅನ್ನ ನೀವು ನೋಡಬಹುದು. ಅಕ್ಯುಪ್ರೆಷರ್ ಇದು ಮೊಣಕಾಲು ನೋವಿಗೆ ಸಂಬಂಧಪಟ್ಟಂತ ಅಕ್ಯುಪ್ರೆಷರ್ ಗಳನ್ನ ಇಲ್ಲಿ ಹಾಕಿದ್ದೀವಿ. ಯಾವೆಲ್ಲ ಅಕ್ಯುಪ್ರೆಷರ್ ಒತ್ತೋದ್ರಿಂದ ನಮ್ಮ ಮೊಣಕಾಲು ನೋವು ಸರಿ ಹೋಗುತ್ತೆ ಅದನ್ನ ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಆರಿಕ್ಯುಲರ್ ಥೆರಪಿ, ನಾವೇನು ಕಿವಿಯ ಕರ್ಣ ಚಿಕಿತ್ಸೆ ಅಂತ ಏನ್ ಕರಿತೀವಿ, ಆ ಕರ್ಣ ಚಿಕಿತ್ಸೆಯನ್ನು ಉಪಯೋಗಿಸಿಕೊಂಡು ಯಾವ ತರ ನಮ್ಮ ಮೊಣಕಾಲು ನೋವುಗಳನ್ನ ಸರಿಪಡಿಸ್ಕೋಬಹುದು ಅಂತ ಕೊಟ್ಟಿದ್ದೀವಿ. ಮತ್ತೆ ಮುದ್ರಾ ಚಿಕಿತ್ಸೆ ಕೂಡ ಕೊಟ್ಟಿದ್ದೀವಿ. ಯಾವ ಮುದ್ರಾಗಳು ನಾವು ಪ್ರತಿದಿನ ಉಪಯೋಗಿಸೋದ್ರಿಂದ ನಮ್ಮ ಮೊಣಕಾಲಿನ ಸಮಸ್ಯೆಯನ್ನ ದೂರ ಆಗ್ಬೋದು ಅಂತ ಕೊಟ್ಟಿದ್ದೀವಿ. ಇಲ್ಲಿ 6 ಕೀ ಅಂದ್ರೆ 6 ಎನರ್ಜಿಗಳ ಒಂದು ಚಿಕಿತ್ಸೆ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ನಿಮಗೆ ಯಾವ ಆಹಾರ ತಿನ್ನಬೇಕು, ಯಾವ ಆಹಾರ ತಿನ್ನಬಾರದು, ನಿಮ್ಮ ಜೀವನ ಶೈಲಿ ಯಾವ ತರ ಇರಬೇಕು, ನೀವು ಈ ತರ ಒಂದು ಚಿಕಿತ್ಸೆಯನ್ನ ಮಾಡಿಕೊಂಡ್ರೆ ನೋಡಿ, ನಮ್ಮ ಒಂದು ವಿಶ್ವಶಕ್ತಿ ಅಂತ ಇಟ್ಟಿದ್ದೀವಿ. ಆ ವಿಶ್ವಶಕ್ತಿ ಏನಿದೆ ಅಲ್ಲ, ಅದು ನಮಗೆ ಎನರ್ಜಿ ಕೊಡೋ ಮುಖಾಂತರ ಈ ತರ ಜನಪರ ಕೆಲಸಗಳನ್ನ ನಾವು ಮಾಡಲು ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 6 ಜೀವಶಕ್ತಿಯ ಪ್ರೋಟೋಕಾಲ್ ಏನಿದೆ ಅಂದ್ರೆ, ಉಷ್ಣ 25 ವಿಧಾನ ದೇಹದಲ್ಲಿ ತೇವಾಂಶವನ್ನು ಕಡಿಮೆ ಮಾಡಿ ಈ ತರ ಡ್ರೈನೆಸ್ ಮತ್ತೆ ಉಷ್ಣ ಲಕ್ಷಣ ಈ ತರ ಇದೆ. ನೀವು ನೋಡ್ಬೋದು ಯಾವ ತರ ನಮ್ಮ ಒಂದು ಪಾಯಿಂಟ್ ಗಳನ್ನ ಕೊಟ್ಟಿದ್ದೀವಿ ಅಂತ. ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ನೋಡಿ, ಅದರ ಚಿತ್ರ ಸಮೇತ ನಾವು ಕೊಟ್ಟಿದ್ದೀವಿ. ಇಲ್ಲಿ ಮರ್ಮ ಕೂಡ ನಾವು ಉಪಯೋಗಿಸಿದೀವಿ. ಮರ್ಮ ಬಿಂದುಗಳು ಯಾವ್ಯಾವ ಇದಾವೆ, ಜಾನು ಮರ್ಮ ಇದೆ, ಇಂದ್ರಬಸ್ತಿ ಮರ್ಮ ಇದೆ, ಗುಲ್ಪ ಮರ್ಮ ಇದೆ. ಇವನ್ನೆಲ್ಲ ಸಹಕಾರದಿಂದ ನಿಮ್ಮ ಮೊಣಕಾಲು ನೋವಿನ ಸಮಸ್ಯೆಯನ್ನ ದೂರ ಮಾಡ್ಕೋಬಹುದು. ಓಕೆ, ನೋಡಿ ಇಲ್ಲಿ ಎಣ್ಣೆ ಮಸಾಜ್ ಮುಖಾಂತರ ಯಾವೆಲ್ಲ ಎಣ್ಣೆ ಯಾವುದಕ್ಕೆ ಉಪಯೋಗವಾಗುತ್ತದೆ, ಹೇಗೆಲ್ಲ ಕೆಲಸ ಮಾಡ್ತದೆ, ಅದನ್ನ ಯಾವ ತರ ನಾವು ಉಪಯೋಗಿಸ್ಕೋಬೇಕು, ಯಾವ ತರ ಮಸಾಜ್ ಮಾಡ್ಬೇಕಂತ ಕೊಟ್ಟಿದ್ದೀವಿ. ಎಳ್ಳೆಣ್ಣೆ, ಸೆಸಮ್ ಆಯಿಲ್ ಅಂತ ಏನ್ ಕರಿತೀವಿ, ಇದು ಅತ್ಯುತ್ತಮ ಆಯ್ಕೆ. ವಾತ ದೋಷವನ್ನ ಕಡಿಮೆ ಮಾಡುತ್ತದೆ, ಸಂಧಿಗಳಿಗೆ ಉಷ್ಣತೆ ನೀಡುತ್ತದೆ, ಮತ್ತೆ ದೀರ್ಘಕಾಲದ ಮೊಣಕಾಲು ನೋವು ಮತ್ತು ಸಂಧಿ ಸವೆತ ಅಂತ ಏನ್ ಕರಿತೀವಿ, ಅದನ್ನ ಆಸ್ಟ್ರೋ ಆರ್ಥೈಟಿಸ್ ಅಂತ ಏನ್ ಕರಿತೀವಿ, ಅದನ್ನ ದೂರ ಮಾಡುತ್ತೆ. ನೋಡಿ, ಶೀತ ಲಕ್ಷಣ ಇದ್ದಾಗ ಯಾವ ಎಣ್ಣೆ ಉಪಯೋಗಿಸ್ಬೇಕು, ಗಾಳಿ ಲಕ್ಷಣ ಇದ್ದಾಗ ಯಾವ ಎಣ್ಣೆ ಉಪಯೋಗಿಸ್ಬೇಕು, ಅಂದ್ರೆ ಹ್ಯೂಮಿಡಿಟಿ ತೇವ ಲಕ್ಷಣ ಇದ್ದಾಗ ಯಾವ ಎಣ್ಣೆಯನ್ನ ಉಪಯೋಗಿಸ್ಬೇಕು, ಮತ್ತೆ ಹೀಟ್ ಪ್ಯಾಟರ್ನ್ ಅಂದ್ರೆ ಬಿಸಿ ತರ ಇದ್ದಾಗ ನಾವು ಯಾವ ಎಣ್ಣೆಯನ್ನ ಉಪಯೋಗಿಸ್ಬೇಕು ಅಂತ ಕೊಟ್ಟಿದ್ದೀವಿ. ಎಣ್ಣೆಯನ್ನ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿ ಮೊಣಕಾಲಿನ ಸುತ್ತಲೂ ವೃತ್ತಾಕಾರವಾಗಿ 5 ನಿಮಿಷ ಮೃದುವಾಗಿ ಮಸಾಜ್ ಮಾಡಿ, ನಂತರ ತೊಡೆಯ ಮುಂಭಾಗ ಮತ್ತು ಹಿಂಭಾಗ ಸ್ನಾಯುಗಳಿಗೆ 5 ನಿಮಿಷ ಮೃದುವಾಗಿ ಮಸಾಜ್ ಮಾಡಿ, ಕೊನೆಯಲ್ಲಿ 5 ರಿಂದ 10 ನಿಮಿಷ ಬೆಚ್ಚಗಿನ ಸೆಕೆ ಅಥವಾ ಹಾಟ್ ಫಾರ್ಮೇಶನ್ ಅಂತ ಏನ್ ಕರಿತೀವಿ, ಅದನ್ನ ಮಾಡ್ಕೊಳೋದ್ರಿಂದ ನಿಮ್ಮ ಮೊಣಕಾಲು ನೋವು ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ವಿ, ನೀವು ಯಾವ ಪಾಯಿಂಟ್ ಅನ್ನ ಎಲ್ಲಿ ಬರುತ್ತೆ ಅದನ್ನ ಯಾವ ತರ ಪ್ರೆಸ್ ಮಾಡ್ಬೇಕಂತ ಕೊಟ್ಟಿದೀವಿ, ಮುದ್ರಾಗಳನ್ನ ಕೊಟ್ಟಿದೀವಿ, ಆ ಮುದ್ರಾಗಳಿಂದ ಉಪಯೋಗ ಏನೇನಿದೆ ಅಂತ ಕೊಟ್ಟಿದೀವಿ. ಹಾಗಾಗಿ ನೋಡಿ, ಪ್ರತಿಯೊಂದು ಇಲ್ಲಿ ಎಕ್ಸರ್ಸೈಸ್ ಕೊಟ್ಟಿದೀವಿ. ನೀ ಪೇನಿಗೆ ಯಾವ ಎಕ್ಸರ್ಸೈಸ್ ಅನ್ನ ಮಾಡಿದ್ರೆ ಉತ್ತಮವಾಗಿರುತ್ತೆ, ಯಾವ ಆಹಾರವನ್ನ ತಪ್ಪಿಸಬೇಕು, ಯಾವ ಆಹಾರವನ್ನ ಸೇವಿಸಬೇಕು, ನಿಮ್ಮ ಜೀವನ ಶೈಲಿ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಪ್ರತಿದಿನ 20 ರಿಂದ 30 ನಿಮಿಷ ನಡೆಯಿರಿ, ಒಂದೇ ಸ್ಥಾನದಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳಬೇಡಿ, ಸಾಕಷ್ಟು ನಿದ್ರೆ ಮಾಡಿ, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿ. ಇಷ್ಟೆಲ್ಲ ನಾವು ಕೊಡ್ತಾ ಇರೋದು. ನೋಡಿ, ಬೆಳಿಗ್ಗೆ ಬಿಸಿನೀರು ಕುಡೀರಿ, ಪ್ರಾಣ ಮುದ್ರವನ್ನು ಮಾಡಿರಿ, 15 ನಿಮಿಷ ಅಭ್ಯಾಸ ಮಾಡಿ, ST36 SP6 ಹಾಗೂ K3 ಪಾಯಿಂಟ್ ಗಳನ್ನ ಪ್ರೆಸ್ ಮಾಡಿ, ಮಧ್ಯಾಹ್ನ ಸೌಮ್ಯ ವ್ಯಾಯಾಮ ಮಾಡಿ, ನೀ ಮಸಾಜ್ ಮಾಡಿ, ಅಗತ್ಯವಿದ್ರೆ ಸೀಡ್ ಥೆರಪಿ ಪರಿಶೀಲಿಸಿ. ಓಕೆ, ನೆಕ್ಸ್ಟ್ ರಾತ್ರಿ ಬೆಚ್ಚಗಿನ ನೀರನ್ನ ಸೆಕೆ ನೀಡಿ ಆರಿಕ್ಯುಲರ್ ಸೀಡ್ ಪರಿಶೀಲಿಸಿ, 10 ನಿಮಿಷ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮ ಮಾಡಿ. ಇಷ್ಟು 3 ಪೇಜ್ಗಳು, ಇದು
A3 ಪೇಪರ್ ನಲ್ಲಿ ಇರುತ್ತೆ. ನಿಮಗೆ 3 ಪೇಜ್ ನಲ್ಲಿ ಸಂಪೂರ್ಣ ಮೊಣಕಾಲಿನ ಬಗ್ಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದೇ ತರ ಪ್ರತಿಯೊಂದು ಅಂದ್ರೆ 366 ಕಾಯಿಲೆಗಳಿಗೆ ನಾವು ಇದೇ 3 ಪೇಜುಗಳ ಥೆರಪಿಯನ್ನ ಕೊಟ್ಕೊಂತ ಹೋಗ್ತೀವಿ. ಇದು ಜನರಿಗೆ ಅನುಕೂಲವಾಗಲೆಂದು ನಮ್ಮ ವಿಶ್ವಶಕ್ತಿಯಿಂದ ಕೊಡುತ್ತಿರ್ತಕ್ಕಂಥ ಕೊಡುಗೆ. ಹೌದು, ಇಷ್ಟೆಲ್ಲ ಹೇಳಿದ್ರಿ, ಇದರ ಬೆಲೆ ಎಷ್ಟು? ಬೆಲೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಯಾಕಂದ್ರೆ ನಾವು ಕೊಡ್ತಿರ್ತಕ್ಕಂಥ ಒಂದು ಬೆಲೆಯಲ್ಲಿ ಒಂದು ಊಟವನ್ನು ಸಹ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅದಕ್ಕಿಂತ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದೀವಿ ಅಂದ್ರೆ ಇದು ಜನರ ಬಗ್ಗೆ ಇರತಕ್ಕಂತ ಕಾಳಜಿ. ನಮ್ಮ ವಿಶ್ವಶಕ್ತಿಯಿಂದ ಇದು ನಿಮಗೆ ಸಿಗ್ತಾ ಇರೋ ಒಂದು ಗಿಫ್ಟ್ ಅಂತ ತಿಳ್ಕೊ. ಹೌದು, ಇದರ ಬೆಲೆ ಕೇವಲ 36 ರೂಪಾಯಿಗಳು ಮಾತ್ರ. ಇಷ್ಟೆಲ್ಲ ಚಿಕಿತ್ಸೆ ಇದೆ, ಇಷ್ಟೆಲ್ಲ ಮಾಹಿತಿ ಇದೆ, ಇದನ್ನ ಕೇವಲ 36 ರೂಪಾಯಿನ ಕೊಟ್ಟಿದ್ದೀವಿ. ಈಗಾಗಲೇ ಸುಮಾರು 50ಕ್ಕಿಂತ ಹೆಚ್ಚಿನ ಜನ ಇದನ್ನ ಖರೀದಿ ಮಾಡಿದ್ದಾರೆ. ಮತ್ತೆ ಜನರ ಬೇಡಿಕೆಗಳು ಕೂಡ ಬಹಳ ಬರ್ತಾ ಇದೆ. ಸರ್, ನಮಗೆ ಬೇರೆ ಕಾಯಿಲೆಗಳಿಗೆ ಮಾಡಿ, ಬ್ಯಾಕ್ ಪೇನ್ಗೆ ಮಾಡಿ, ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ಮಾಡಿ, PCODಗೆ ಮಾಡಿ, ಈ ತರ ಸಿಕ್ಕಾಪಟ್ಟೆ ಕಾಯಿಲೆ ಇದಾವ. ನಾವು 360 ಕಾಯಿಲೆಗಳನ್ನ ಲಿಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ, ನಿಮಗೆ ನಮ್ಮ ಒಂದು ಉದ್ದೇಶ ಸರಿ ಅನ್ಸಿದ್ರೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ನೀವು ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನ ಬರಿಬೇಡಿ. ನಾವು ಇವತ್ತಿನಿಂದ ಅಂದ್ರೆ ದಿನಾಂಕ 18/7/2026ದಿಂದ ಅಕ್ಯುಪ್ರೆಷರ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈ ಅಕ್ಯುಪ್ರೆಷರ್ ಕೋರ್ಸು ಒಂದು ಅದ್ಭುತವಾಗಿರುತ್ತೆ. ಯಾರು ಕಲಿಯೋದಕ್ಕೆ ಇಷ್ಟ ಇದ್ದೀರೋ, ಯಾರು ಔಷಧ ರಹಿತ ಚಿಕಿತ್ಸೆಗೆ ಒಲವು ಇದೆನೋ ಅವರೆಲ್ಲ ಸೇರ್ಬೋದು. ಮತ್ತೆ ಸೋಮವಾರದಿಂದ ನಮ್ಮ ಜನರ ಒಂದು ಬೇಡಿಕೆ ಇರತಕ್ಕಂತ ಒಂದು ನ್ಯಾಲಿಗೆ ಕೋರ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾವ ತರ ನ್ಯಾಲಿಗೆ ಇದ್ರೆ ಹೇಗೆ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು, ಯಾವ ತರ ನ್ಯಾಲಿಗೆ ಇದ್ರೆ ನಾವು ಆರೋಗ್ಯವಂತರು, ಯಾವ ತರ ನ್ಯಾಲಿಗೆ ಇದ್ರೆ ನಾವು ಅನಾರೋಗ್ಯವಂತರು ಅಂತ ಇಲ್ಲಿ ಸಂಪೂರ್ಣವಾಗಿ ಒಂದು 4ರಿಂದ 5 ದಿವಸಗಳ ಕಾಲ ಇದನ್ನ ಕೋರ್ಸ್ ಅನ್ನ ನಾವು ಅನೌನ್ಸ್ ಮಾಡಿದ್ದೀವಿ. ಹಾಗಾಗಿ ನೀವು ನಮ್ಮ ವಿಶ್ವಶಕ್ತಿ ಆರೋಗ್ಯ ಕುಟುಂಬ, ಅಲ್ಲಿ ನಾವು ಎಲ್ಲರನ್ನು ಕುಟುಂಬದವರನ್ನೇ ನೋಡೋದು. ಹಾಗಾಗಿ ಇಲ್ಲಿ ಪ್ರೀತಿಸುವುದು, ಪ್ರೀತಿಯನ್ನ ಕೊಡೋದು ಅಷ್ಟೇ ನಮ್ಮ ವಿಶ್ವಶಕ್ತಿಯ ಒಂದು ವೇದಿಕೆಯ ಕೆಲಸ. ಹಾಗಾಗಿ ನಿಮ್ಮೆಲ್ಲರ ಆಶಯದಂತೆ ನಾವು 36 ರೂಪಾಯಿಗೆ ಯಾರು ಕೊಡದೇ ಇರತಕ್ಕಂತ ಒಂದು ಬಹುಮಾನ ಅಂತ ಹೇಳ್ಬೋದು, ಆ ತರ ಕೊಡ್ತಾ ಇದ್ದೀವಿ. ನೀವು ಕೂಡ ನಮ್ಮ ವಿಶ್ವಶಕ್ತಿ ಆರೋಗ್ಯ ಕುಟುಂಬಕ್ಕೆ ಸೇರ್ಕೊಳ್ಳಿ, ನಮ್ಮ ಕುಟುಂಬದ ಸದಸ್ಯರಾಗಿ. ಮತ್ತೆ ನಿಮಗೆ ಯಾವುದೇ ತರ ಕೋರ್ಸ್ ಅನ್ನ ಕಲಿಬೇಕಾದ್ರೆ, ನಿಮಗೆ ಯಾವುದೇ ತರದ ಬುಕ್ಸ್ ಗಳು ಬೇಕಾಗಿದ್ರೆ, ಈಗಾಗಲೇ ನಾವು 13 ಬುಕ್ಗಳನ್ನ ಬರೆದಿದ್ದೀವಿ ಆರೋಗ್ಯದ ವಿಚಾರವಾಗಿ. ಎಲ್ಲಾ ಬುಕ್ಕಿನ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ 6 ಕೀ ಬಗ್ಗೆ ವಿಡಿಯೋಗಳಿದಾವೆ, ಅದನ್ನ ನೋಡಿ ನಿಮ್ಮ ದೇಹದ ಅಂಗಾಂಗಗಳು ಯಾವ ತರ ಕೆಲಸ ಮಾಡ್ತವೆ, ಅವು ಏನಾದ್ರೂ ಸಮಸ್ಯೆ ಆದ್ರೆ ಏನೆಲ್ಲ ನಮಗೆ ಅನಾರೋಗ್ಯದ ಲಕ್ಷಣಗಳು ಕಾಣ್ತಾವಂತ ಎಲ್ಲಾನು ವಿವರಣೆ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲಾ ನಿಮ್ಮ ಬೆಂಬಲ ಸಿಗುತ್ತಂತ ನಾನು ಭಾವಿಸಿದ್ದೀನಿ. ಎಲ್ಲರಿಗೂ ಆ ವಿಶ್ವಶಕ್ತಿ ಒಳ್ಳೇದ್ ಮಾಡ್ಲಿ. ಸರ್ವೋ ಜನೋ ಸುಖಿನೋ ಭವಂತು ಅಂತ ಮಾತಿದೆ. ಅಂದ್ರೆ ಎಲ್ಲರಿಗೂ ಒಳ್ಳೇದನ್ನೇ ಬಯಸೋದು ನಮ್ಮ ಒಂದು ವೇದಿಕೆಯ ಕೆಲಸ. ನಮ್ಮ ಒಂದು ವೇದಿಕೆಯಲ್ಲಿ ನೀವು ವಿಡಿಯೋಗಳು ನೋಡಿದ್ರೆ ತಿಳ್ಕೋಬಹುದು ನಾವು ಯಾವ ತರ ಕಲಿಸ್ತೀವಿ ಅಂತ. ಓಕೆ, ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಅಭಿಮಾನವೇ ಮುಂದಿನ ವಿಡಿಯೋಗೆ ಸಹಕಾರ ಆಗೋದು. ಹಾಗಾಗಿ ನಿಮ್ಮ ಒಂದು ಸಹಕಾರ ಇಲ್ಲದೆ ನಾವೇನನ್ನು ಸಾಧನೆ ಮಾಡೋದಕ್ಕಾಗತ್ತಿಲ್ಲ. ನಮ್ಮ ಸಹಕಾರ ನಿಮಗೆ, ನಿಮ್ಮ ಸಹಕಾರ ನಮಗೆ. ಇದು ನಮ್ಮ ಅನಿಸಿಕೆ. ಥ್ಯಾಂಕ್ ಯು, ಧನ್ಯವಾದಗಳು.